ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಸಿಲ ಬೇಗೆಯಲ್ಲಿ ಬೇಯುತ್ತಿದ್ದ ಬೆಂಗಳೂರಿನ ಜನತೆಗೆ ವರ್ಷಧಾರಿಯನ್ನ ಉಣಬಡಿಸಿದ ವರುಣ, ವರ್ಷಧಾರಿಯಲ್ಲಿ ಮೆಂದೇಳುತ್ತಿರುವ ಕಣ್ಮನ ಸೆಳೆದ ವಿಧಾನಸೌಧದ ದೃಶ್ಯ. ಬೆಂಗಳೂರಿನ ಜನತೆ ಒಂದೆಡೆ ವರ್ಷದ ಹರ್ಷದ ತಂಪಿನ ಹೊಳೆಯಲ್ಲಿ ಮೆಂದೆದ್ರೆ, ಇನ್ನೊಂದು ಕಡೆ ಬಿರುಗಾಳಿಗೆ ಧರೆಗೆ ಉರುಳಿದ ಮರಗಳು, ವಾಹನಗಳ ಮೇಲೆ ಮರಗಳು ಉರುಳಿದ ಕಾರಣ ಹಲವೆಡೆ ವಾಹನಗಳು ಜಖಮಾಗಿದೆ. ಮಳೆಯ ಆರಂಭದ ಮೊದಲ ದಿನವೇ ಸಾರ್ವಜನಿಕರ ಪರದಾಟ, ಕಾಂಪೌಂಡ್ ಹಾಗೂ ಮನೆಗೋಡೆಗಳ ಕುಸಿತ ಹಾಗೂ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವ ಪ್ರತಿಷ್ಠಿತ ಆಸ್ಪತ್ರೆಯಾದ ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಕಾಂಪೌಂಡ್ ಗೋಡೆ ಕುಸಿದು 7 ರಿಂದ 8 ಜನ ದಾರುಣ ಸಾವನ್ನಪ್ಪಿದ್ದಾರೆ. ಈ ಮಧ್ಯೆಯೂ ಕೂಡ ತಂಪಿನ ವಾತಾವರಣ ಸೃಷ್ಟಿಸಿದ ವರುಣ ದೇವನಿಗೆ ನಮನ ಸಲ್ಲಿಸಿ ನಿಟ್ಟುಸಿರು ಬಿಟ್ಟಿದ್ದಾರೆ ಐಟಿ ಸಿಟಿಯ ಮಂದಿ.